ಹಾಯ್ ಫ್ರೆಂಡ್ಸ್, ನಮಸ್ಕಾರ. NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ನಮ್ಮ ವಿಡಿಯೋದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ವಿ. ಅದೇನಪ್ಪ ಅಂದರೆ ಈ ಒಂದು KCET ಅಂದರೆ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ನ ಕುರಿತು ರಿಸಲ್ಟ್ ಕುರಿತು ಒಂದು ಅಪ್ಡೇಟ್ ಬಂದಿದೆ. ಈ ಒಂದು KCETಯ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕಾಮೆಂಟ್ ಮಾಡ್ತಾ ಇದ್ದೀರಿ. ಆ ಕುರಿತು ನಾವು ನಿಮಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡ್ತಾ ಇದ್ದೀವಿ. ನೋಡಿ, ರಿಸಲ್ಟ್ ಡೇಟ್ ಅನೌನ್ಸ್ಡ್ ಆಗಿದೆ, ಆ ಕುರಿತು ಅಪ್ಡೇಟ್ ಕೊಡ್ತೀವಿ. ನೋಡಿ ವಿದ್ಯಾರ್ಥಿಗಳೇ, ಮುಂದಿನ ವಾರ KCET ಫಲಿತಾಂಶ. ನೋಡಿ, ಇದು ಇವತ್ತಿನ ಈ ಸಂಜೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಮಾಹಿತಿ. ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶ ಪಡೆಯಲು ತೀವ್ರ ಕುತೂಹಲದಿಂದ ವಿದ್ಯಾರ್ಥಿಗಳು ಕಾಯುತ್ತಿರುವ KCET ಪರೀಕ್ಷಾ ಫಲಿತಾಂಶ ಶೀಘ್ರದಲ್ಲೇ ಪ್ರಕಟವಾಗಲಿದೆ. ಈ ಒಂದು KCET ಪರೀಕ್ಷೆಯ ಫಲಿತಾಂಶವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿರುವ 2024ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ KCET ಫಲಿತಾಂಶ ಮುಂದಿನ ವಾರ ಪ್ರಕಟವಾಗುವ ಸಾಧ್ಯತೆಗಳಿವೆ. ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಜೂನ್ ಮೊದಲ ವಾರದಲ್ಲಿ KCET ಫಲಿತಾಂಶ ಪ್ರಕಟವಾಗಲಿದೆ. ಫಲಿತಾಂಶ ಪ್ರಕಟಕ್ಕೆ ಪೂರಕವಾದ ಅಂತಿಮ ಹಂತದ ಸಿದ್ಧತೆಗಳು ನಡೆಯುತ್ತಿವೆ. ಲೋಕಸಭೆ ಚುನಾವಣೆ ಫಲಿತಾಂಶ ಪ್ರಕಟಗೊಂಡ ನಂತರ ಯಾವಾಗ ಬೇಕಾದರೂ KCET ಫಲಿತಾಂಶ ಪ್ರಕಟಗೊಳ್ಳಬಹುದಾಗಿದೆ. ಏಪ್ರಿಲ್ 18 ಮತ್ತು 19ರಂದು ರಾಜ್ಯದಲ್ಲಿ KCET ಪರೀಕ್ಷೆ ನಡೆದಿತ್ತು. ಪಠ್ಯದಲ್ಲಿ ಇಲ್ಲದ ಪ್ರಶ್ನೆಗಳು CET ಪರೀಕ್ಷೆಯಲ್ಲಿ ನೀಡಲಾಗಿತ್ತು. ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಅಂಥ ಪ್ರಶ್ನೆಗಳನ್ನು ಹೊರತುಪಡಿಸಿ ಉಳಿದ ಪ್ರಶ್ನೆಗಳ ಉತ್ತರವನ್ನು ಮೌಲ್ಯಮಾಪನ ಮಾಡುವುದಾಗಿ ಪ್ರಾಧಿಕಾರ ಘೋಷಿಸಿದ್ದಲ್ಲದೆ ಸರಿಯಾದ ಕೀ ಉತ್ತರಗಳನ್ನು ಪ್ರಕಟಿಸಿತು ಮತ್ತು ಗ್ರೇಸ್ ಈ ಒಂದು ಸಿಲೆಬಸ್ಸಲ್ಲಿ ಇಲ್ಲದಂಥ ಪ್ರಶ್ನೆಗಳನ್ನು ವ್ಯಾಲ್ಯೂಯೇಷನ್ ಮಾಡದಂತೆ ಆದೇಶ ಕೂಡ ಮಾಡಿತ್ತು. ಅದೇ ರೀತಿ ಈಗ ನೋಡಿ ವಿದ್ಯಾರ್ಥಿಗಳೇ, PUC ಈ ಸೆಕೆಂಡ್ PUCಯ ಒಂದು ಫಸ್ಟ್ ರಿಸಲ್ಟ್ ಕೂಡ ಅನೌನ್ಸ್ಡ್ ಆಗಿದೆ ಮತ್ತು ಎರಡನೇ ರಿಸಲ್ಟ್ ಅಂದರೆ ಪರೀಕ್ಷೆ 1 ಪರೀಕ್ಷೆ 2 ರಿಸಲ್ಟ್ ಅನೌನ್ಸ್ಡ್ ಆಗಿದೆ. ಆ ಅಂಕಗಳನ್ನು ಕೂಡ ಅಪ್ಡೇಟ್ ಮಾಡಲು ಅವಕಾಶ ನೀಡಲಾಗಿತ್ತು. ಈ ಅಂಕಗಳನ್ನು ಅಪ್ಡೇಟ್ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಹಾಗಾಗಿ ಈ ಒಂದು ಜೂನ್ 4ಕ್ಕೆ ಅಂದರೆ ಮಂಗಳವಾರ ಈ ಒಂದು ಲೋಕಸಭೆಯ ಫಲಿತಾಂಶ ಬರುತ್ತೆ. ಫಲಿತಾಂಶ ಬಂದ ನಂತರ ಜೂನ್ 5 ಅಥವಾ 5ರ ನಂತರ ಯಾವಾಗ ಬೇಕಾದರೂ ರಿಸಲ್ಟ್ ಅನೌನ್ಸ್ಡ್ ಆಗ್ಬೋದು. ಆ ಕುರಿತು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಪ್ಡೇಟ್ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ನೋಡಿ ವಿದ್ಯಾರ್ಥಿಗಳೇ, ಅದೇ ರೀತಿ ನಾವು ನಿಮಗೆ ತಿಳಿಸ್ಕೊಡೋದೇನೆಂದರೆ ಈ ಒಂದು ಮಾಹಿತಿಯನ್ನು ಈ ಸಂಜೆ ಪತ್ರಿಕೆ ಮೂಲಕ ನಾವು ಪಡೆದುಕೊಂಡಿದ್ದೇವೆ. ಈ ಒಂದು ಪತ್ರಿಕೆಗೆ ನಾವು ಧನ್ಯವಾದಗಳನ್ನು ತಿಳಿಸುತ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.